ನಮಸ್ಕಾರ. ನಾನು ಈ ದಿನ ತಲೆ ಕೂದಲ ಬೆಳವಣಿಗೆಗೆ ಹಾಗೂ ಬಣ್ಣ ಎರಡಕ್ಕೂ ಉಪಯೋಗ ಆಗುವಂಥ ಒಂದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಎಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಉಪಯೋಗಿಸೋದು, ಎಲ್ಲ ನ್ಯಾಚುರಲ್ಲು. ಹಾಗೆ ಇದನ್ನು ಉಪಯೋಗಿಸಿದ್ರೆ ತಲೆ ಕೂದಲು ತುಂಬ ರೇಷ್ಮೆ ಥರ ಹೊಳಪು ಬರುತ್ತೆ, ಡ್ಯಾಂಡ್ರಫ್ ಬರಲ್ಲ, ಕೂದಲು ಉದುರಲ್ಲ, ಹಾಗೆ ಬೆಳವಣಿಗೆನೂ ಬಹಳ ಚೆನ್ನಾಗಾಗುತ್ತೆ. ಬನ್ನಿ ಈಗ ಈ ಪೇಸ್ಟ್ ಹೇಗೆ ಮಾಡೋದು ಅಂತ ವಿಡಿಯೋನ ಹಾಗೆ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ 1 ಮುಷ್ಟಿ ಮದರಂಗಿ ಎಲೆ, ಹಾಗೆ 1 ಮುಷ್ಟಿ ಕೆಂಪು ದಾಸವಾಳದ ಎಲೆ, 5 ಕೆಂಪು ದಾಸವಾಳದ ಹೂವು, 1 ಒಳಮುಷ್ಟಿ ಆಗೋಷ್ಟು ಕರಿಬೇವಿನ ಎಲೆ, ಹಾಗೆ ಕಾಲು ಭಾಗದಷ್ಟು ಸಿಪ್ಪೆ ಸಮೇತ ನಾನು ಬೀಟ್ರೂಟನ್ನು ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಒಂದೊಂದಾಗಿ ಹಾಕ್ತಾ ಬರೋಣ. ಈಗ ಬೀಟ್ರೂಟನ್ನು ಸಿಪ್ಪೆ ಸಮೇತ ತುರಿದು ಬಿಡೋಣ. ಬೀಟ್ರೂಟನ್ನು ತಿಂದರೆ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದೋ ಹಾಗೆ ಇದನ್ನು ತುರಿದು ರುಬ್ಬಿ ತಲೆ ಕೂದಲಿಗೆ ಹಚ್ಚಿಕೊಂಡ್ರೆ ಬೆಳವಣಿಗೆ ಮತ್ತು ತಲೆ ಕೂದಲ ಹೊಳಪು ಬರುತ್ತೆ ಚೆನ್ನಾಗಿ. ಈಗ ತುರಿದಿರುವ ಬೀಟ್ರೂಟನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಕೆಂಪು ದಾಸವಾಳದ ಹೂಗಳನ್ನು ನಾನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾರ್ಕೆಟಲ್ಲೂ ಸಿಗುತ್ತೆ. ದಾಸವಾಳದ ಹೂವು ಹಾಕಿದರೂ ಸಹಿತ ಈ ಪೌಡ್ರು ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ, ಇಲ್ಲ ಅಂದರೆ ಬರೀ ಪೌಡ್ರ್ ಹಾಕಿದರೂ ಸಹಿತ ಆಗುತ್ತೆ. ಹಾಗೆ ಇದು ಮದರಂಗಿ ಪೌಡ್ರು. ಕೆಲವು ಸರಿ ಮದರಂಗಿ ಸೊಪ್ಪು ಎಲ್ಲರಿಗೂ ಸಿಗಲ್ಲ, ಹಾಗೆ ಸ್ವಲ್ಪ ಮದರಂಗಿ ಸೊಪ್ಪು ಸಿಕ್ಕಿದರೆ ಈ ಪುಡಿನೂ ಸೇರಿಸಿದರೆ ಚೆನ್ನಾಗಾಗುತ್ತೆ. 1 ಸ್ಪೂನಷ್ಟು ಪೌಡ್ರನ್ನು ನಾನಿಲ್ಲಿ ಹಾಕ್ತೀನಿ. ಈಗ ಇವೆಲ್ಲವನ್ನು ರುಬ್ಬೋಕ್ಕೆ 4 ಸ್ಪೂನಷ್ಟು ಟೀ ಡಿಕಾಕ್ಷನ್ನು, ಹಾಗೆ 4 ಸ್ಪೂನಷ್ಟು ಕಾಫಿ ಡಿಕಾಕ್ಷನನ್ನು ತಗೊಂಡಿದ್ದೀನಿ. ಇವೆರಡರನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಇಲ್ಲಿ ಕಾಫಿ ಡಿಕಾಕ್ಷನ್ ಜೊತೆ ಟೀ ಯಾಕೆ ಹಾಕ್ತೀವಿ ಅಂದರೆ ಕಾಫಿ ಸ್ವಲ್ಪ ಹೀಟು, ಟೀ ಡಿಕಾಕ್ಷನು ತಂಪು ಕೊಡುತ್ತೆ ಅಂತ. ಈಗ ನಯಸ್ಸಾಗಿ ರುಬ್ಬೋಣ. ರುಬ್ಬಿರುವ ಪೇಸ್ಟು ರೆಡಿ ಇದೆ. ಇದನ್ನು ಯಾವಾಗಲೂ ಕಬ್ಬಿಣದ ಪಾತ್ರೆಗೆ ಹಾಕಬೇಕು. ನಾನಲ್ಲಿ ದೋಸೆ ಕಾವಲಿಗೆ ಹಾಕಿಟ್ಕೊಂಡಿದ್ದೀನಿ. ನೀವು ಕಬ್ಬಿಣದ ಬಾಣಲೆ ಇರುತ್ತಲ್ಲ ಅದಕ್ಕೆ ಹಾಕಿದರೆ ಸರಿ. ತಲೆ ಕೂದಲು ಸ್ವಲ್ಪ ಬೆಳ್ಳಗಾದಾಗ ಮದರಂಗಿ ಪೌಡ್ರು ಅಥವಾ ಮದರಂಗಿ ಸೊಪ್ಪನ್ನು ಹಾಕಿ ತಲೆಗೆ ಹಚ್ಕೊಂಡ್ರೆ ಅದು ಮದರಂಗಿ ಬಣ್ಣ ಬಂದುಬಿಡುತ್ತೆ, ಫೇಸು ಅಷ್ಟು ಚೆನ್ನಾಗಿ ಕಾಣಲ್ಲ. ತಲೆ ಕೂದಲು ಸ್ವಲ್ಪ ಬೆಳ್ಳಗಾಯಿತು ಅಂದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಬ್ಲ್ಯಾಕ್ ಬಣ್ಣವನ್ನು ಹಾಕ್ತಾರೆ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಬಿಟ್ಟ ತಕ್ಷಣ ಇನ್ನಷ್ಟು ಬಿಳಿ ಕೂದಲು ಆಗಿಬಿಡುತ್ತೆ. ಈ ಥರ ನಾವು ನ್ಯಾಚುರಲ್ಲಾಗಿ ಬಣ್ಣವನ್ನು ತಲೆ ಕೂದಲಿಗೆ ಹಾಕಿದರೆ ಯಾವುದೇ ಒಂದು ಸೈಡ್ ಎಫೆಕ್ಟು ಇರೋಲ್ಲ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟು ಉಳಿದಿದೆ, ಅದನ್ನು ಕೈಯಲ್ಲಿ ಹಾಗೆ ತೆಗಿಯೋಕ್ಕೆ ಬರೋಲ್ಲ. 3ರಿಂದ 4 ಸ್ಪೂನಷ್ಟು ನಾನು ನೀರು ಹಾಕಿ ಒಂದು ಸರಿ ಗರ್ ಅನಿಸಿದ್ದೀನಿ. ಈ ಪೇಸ್ಟಿಗೆ ನೀರು ಬೇಕೇ ಬೇಕು. ಮಾಮೂಲಿ ಬೇರೆ ನೀರು ಹಾಕೋದಕ್ಕಿಂತ ಈ ರುಬ್ಬಿರೋ ನೀರು ಹಾಕಿದರೆ ಇದು ಚೆನ್ನಾಗಿ ಸೇರಿಕೊಳ್ಳುತ್ತೆ. ಹಾಗೆ ಈ ಪೇಸ್ಟು ಅಷ್ಟೇ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಆಗಬಾರ್ದು, ಹಿಡಿಯೋಲ್ಲ ಚೆನ್ನಾಗಿ. ನೀರಾಗಿಬಿಟ್ರೆ ಮುಖದ ಮೇಲೆಲ್ಲ ಇಳ್ಕೊಂಬಂದ್ಬಿಡುತ್ತೆ. ಹಾಗೆ ಕಬ್ಬಿಣದ ಪಾತ್ರೆಗೆ ಹಾಕಬೇಕಾದ್ರೆ ನೋಡಿ ಒಂಥರ ಬಣ್ಣ ಇದೆ. ಇದರಲ್ಲಿ 6ರಿಂದ 7 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟಾಗ ಕಬ್ಬಿಣದ ಅಂಶ ತಗೊಂಡು ಈ ಬಣ್ಣ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಾಗೆ ತಲೆ ಕೂದಲು ಬೆಳ್ಳಗಾಗಿದ್ದು ಸಹಿತ ಗೊತ್ತಾಗಲ್ಲ ನಾವು ಈ ಪೇಸ್ಟನ್ನು ಹಾಕ್ಕೊಂಡಾಗ. ಈಗ ಪೇಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಒಂದು ಪ್ಲೇಟನ್ನು ಮುಚ್ಚಿ ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ ಮುಚ್ಚಿದ ಪ್ಲೇಟನ್ನು ತೆಗೆಯೋಣ. ಪೇಸ್ಟಿನ ಬಣ್ಣದಲ್ಲಿ ಎಷ್ಟು ಬದಲಾವಣೆ ಇದೆ ನೋಡಿ, ಕಬ್ಬಿಣದ ಪಾತ್ರೆಗೆ ಹಾಕಿರೋದ್ರಿಂದ. ಹಾಗೆ ಈ ಪೇಸ್ಟನ್ನು ತಲೆ ಕೂದಲಿಗೆ ಹಾಕಬೇಕಾದ್ರೆ ಸ್ವಲ್ಪನೂ ಎಣ್ಣೆ ಅಂಶ ಇರಬಾರ್ದು. ಈ ಪೇಸ್ಟನ್ನು ಹಾಕಿದ ಮೇಲೆ 2 ಗಂಟೆಗಳ ಕಾಲ ಬಿಟ್ಟು ಶಾಂಪು ಏನೂ ಉಪಯೋಗಿಸದೆ ಹಾಗೆ ವಾಶ್ ಮಾಡಬೇಕು. ಶಾಂಪು ಏನಾದರೂ ಹಾಕಿದರೆ ಈ ಬಣ್ಣ ಬೇಗ ಹೋಗಿಬಿಡುತ್ತೆ, ಹಿಡಿಯೋದೇ ಇಲ್ಲ ತಲೆ ಕೂದಲಿಗೆ. ಹಾಗೆ ನಂತರ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕಿ ಬೇಕಾದರೆ ನೀವು ಶಾಂಪು ಏನಾದರೂ ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತಲೆ ಕೂದಲು ಬಹಳ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ತುಂಬ ಶೈನಿಂಗ್ ಸಹಿತ ಬರುತ್ತೆ. ಈ ಪೇಸ್ಟನ್ನು ವಾರಕ್ಕೊಮ್ಮೆ ಆದರೂ ಹಾಕ್ಕೊಳ್ಳಿ. ಹಾಗೆ ಇದು ತುಂಬ ಸರಳ ರೀತಿಯಲ್ಲಿ ಮಾಡುವಂಥದ್ದು, ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಡ್ಯಾಂಡ್ರಫ್ ಬರೋಲ್ಲ, ಹಾಗೆ ಡ್ರೈ ಹೇರ್ ಆಗೋಲ್ಲ, ತಲೆ ಕೂದಲು ತುಂಬ ಚೆನ್ನಾಗಿ ಹೊಳಪಿನಿಂದ ಕೂಡಿರುತ್ತೆ. ಇದು ತಲೆ ಕೂದಲ ಬೆಳವಣಿಗೆಗೆ ಮತ್ತು ಬಣ್ಣಕ್ಕೆ ಎರಡಕ್ಕೂ ಸಹಾಯವಾಗುತ್ತೆ. ನೋಡಿದ್ರಲ್ಲ ಈ ಪೇಸ್ಟ್ ತಯಾರಿಸೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಇದರ ಉಪಯೋಗವನ್ನು ಪಡೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.